ಇದು ಪ್ರಥಮವಾಗಿ ನಾವು ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳನ್ನು ಮಾಡದಂಥ ಸಂದರ್ಭದಲ್ಲಿ ಚೆಕ್ಕನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಚೆಕ್ಕನ್ನು ಪಡೆದಂಥ ವ್ಯಕ್ತಿ ಆ ಹಣವನ್ನು ಕೊಡದಂಥ ಸಂದರ್ಭದಲ್ಲಿ ಏನು ಅವನಿಗೆ ಹಣವನ್ನು ಕೊಡಬೇಕಾಗಿತ್ತು ಆ ವಾಯ್ದೆ ಮುಗಿದ ನಂತರ ಅವನು ಆ ಯಾವ ಡೇಟ್ ಹಾಕ್ಕೊಟ್ಟಿರ್ತಾನೆ, ಚೆಕ್ಕಿನ ಡೇಟ್ ಯಾವತ್ತು ಹಾಕ್ಕೊಟ್ಟಿರ್ತಾನೆ ಆ ಡೇಟಿಂದ 3 ತಿಂಗಳು ವಾಯ್ದೆ ಇರುತ್ತೆ. ಅಂದರೆ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಆ ಡೇಟ್ ಏನಾದರೂ ಮುಗಿದೋಯ್ತು ಅಂದರೆ, ಎಕ್ಸ್ಪೈರಿ ಆಯಿತು ಅಂದರೆ ಆ ಚೆಕ್ಕು ಮಾನ್ಯತೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ 3 ತಿಂಗಳ ಒಳಗೆ, ಅಂದರೆ ಡೇಟ್ ಯಾವ ಡೇಟನ್ನು ಮೆನ್ಷನ್ ಮಾಡಿ ಚೆಕ್ಕನ್ನು ಕೊಟ್ಟಿರ್ತಾನೆ ಆ ಡೇಟಿಂದ 3 ತಿಂಗಳು ವಾಯ್ದೆ ಇರುತ್ತೆ ಬ್ಯಾಂಕಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ. ಅಂದರೆ ಕೆಲವು ಸಂದರ್ಭದಲ್ಲಿ ಪ್ರೊಡ್ಯೂಸ್ ಮಾಡಿದಾಗ ಬ್ಯಾಂಕಲ್ಲಿ ಹಣ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಇವನಿಗೆ ಆರೋಪಿ ಕೇಳ್ತಾನೆ, ಎಲ್ಲಪ್ಪ ನಿಂದು ಹಣನೇ ಇಲ್ಲ ಬ್ಯಾಂಕಲ್ಲಿ, ನೀನು ಈ ತಿಂಗಳಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ, ಆ ಡೇಟ್ ಹಾಕ್ಕೊಟ್ಟಿದ್ದು ಎಲ್ಲಿ ಇಲ್ಲ ಅಂತಾರೆ. ಅವಾಗ ಏನು ಮಾಡ್ತಾರೆ, ಹಣ ಇನ್ನೊಂದು ತಿಂಗಳು ಟೈಮ್ ಕೊಡೋಣ ಅಂತ. ಮತ್ತೆ 1 ತಿಂಗಳು ಬೇಕಾದ್ರೆ ಕಾದು ಮತ್ತೆ ಒಂದು ಸರಿ ಪ್ರೊಡ್ಯೂಸ್ ಮಾಡ್ತಾನೆ. ಅದಾಗಿ 1 ತಿಂಗಳ ನಂತರ ಮತ್ತೆ ಸರಿ ಕೇಳ್ತಾನೆ, ಎಲ್ಲಪ್ಪ 1 ತಿಂಗಳ ಮೇಲೆ ಇಲ್ಲ ಅಣ್ಣ ಇನ್ನೊಂದು ತಿಂಗಳು ಬೇಕು. ಅಂದರೆ ಈ ಥರ 3 ತಿಂಗಳು ವಾಯ್ದೆ ಇರುತ್ತೆ. 3 ತಿಂಗಳಲ್ಲಿ ಅವನು ಎಷ್ಟು ಸರಿ ಬೇಕಾದ್ರೂ ಪ್ರೆಸೆಂಟ್ ಮಾಡ್ಬೋದು ಬ್ಯಾಂಕಲ್ಲಿ. ಸೊ ಅದೊಂದು ಬ್ಯಾಂಕಲ್ಲಿ ಪ್ರೆಸೆಂಟ್ ಮಾಡಿದ್ಮೇಲೆ ಏನಾದರೂ ಅವಾಗಲೂ ಕೂಡ ಅವನು ಕೊಡದೇ ಇದ್ದಾಗ ಅದು ಬೌನ್ಸ್ ಆಗುತ್ತೆ. ಅದು ಬೌನ್ಸು ಏನೋ ಸ್ಟಾಪ್ ಪೇಮೆಂಟ್ ಆಗಿರ್ಬೋದು, ಅಥವಾ ಅದರಲ್ಲಿ ಅಮೌಂಟ್ ಇಲ್ಲ ಅಂತ ಹೇಳ್ಬೋದು, ಏನೋ ಚೆಕ್ ಏನೋ ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು. ಸಾಕಷ್ಟು ರೀಸನ್ನ ಕೊಟ್ಟು ಬೌನ್ಸ್ ಮಾಡ್ತಾರೆ. ಬೌನ್ಸ್ ಮಾಡಿದ್ಮೇಲೆ ಏನು ಮಾಡಬೇಕು, ಪ್ರಥಮವಾಗಿ ಆ ಹಣವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಲಾಯರ್ ಹತ್ರ ಹೋಗ್ಬೇಕು. ಲಾಯರ್ ಹತ್ರ ಹೋಗಿ 1 ತಿಂಗಳ ಒಳಗೆ, ಅಂದರೆ ಯಾವತ್ತು ಅದು ಬೌನ್ಸ್ ಆಗಿದೆ ಎಂಡೋರ್ಸ್ಮೆಂಟ್ ಕೊಡ್ತಾರೆ, ನಿಮ್ಮ ಚೆಕ್ಕು ಬೌನ್ಸ್ ಆಗಿದೆ ರೀಸನ್ ಕೊಟ್ಟು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಆ ಎಂಡೋರ್ಸ್ಮೆಂಟ್ ಕೊಟ್ಟ ದಿನದಿಂದ 1 ತಿಂಗಳ ಒಳಗೆ ವಕೀಲರ ಮೂಲಕ ನೋಟಿಸನ್ನು ಕೊಡಬೇಕು. ಏನಂತ, ನೋಡಪ್ಪ ನೀನು ಈ ಥರ ಚೆಕ್ ಕೊಟ್ಟಿದ್ದೀಯ, ಬೌನ್ಸ್ ಆಗಿದೆ, ಇನ್ನು ಇಷ್ಟೊಳಗೆ ಒಂದು 15 ದಿನಗಳ ಒಳಗಾಗಿ ನೀನು ಬಂದು ಆ ಹಣವನ್ನು ನೀನು ತಂದು ಕೊಡಬೇಕು ನಮ್ಮ ಕ್ಲೈಂಟಿಗೆ, ಇಲ್ಲಾಂದರೆ ನಿನ್ನ ಮೇಲೆ ಕಾನೂನಾತ್ಮಕವಾದಂಥ ಒಂದು ದೂರನ್ನು ನೀಡಿ ನಾವು ಕೋರ್ಟ್ಗೆ ಹೋಗ್ತೀವಿ ಅಂತೇಳಿ ಒಂದು ನೋಟಿಸನ್ನು ಕಳಿಸ್ತಾರೆ. ಆ ನೋಟಿಸನ್ನು ಕಳಿಸಿ 15 ಡೇಸು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂತ, ಆ ಒಂದು 15 ದಿನಗಳ ಕಾಲ ಅವನು ಯಾವುದೇ ಕಾರಣಕ್ಕೂ ಕೋರ್ಟಿಗೆ ನ್ಯಾಯಾಲಯಕ್ಕೆ ಕೇಸ್ ಹಾಕುವಾಗಿಲ್ಲ. ಅದು ಪ್ರೀ ಮೆಚ್ಯೂರ್ಡ್ ಒಂದು ಪೀರಿಯಡ್ ಅದು. ಆ ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡನ್ನು ವೆಯ್ಟ್ ಮಾಡಿದ ನಂತರ ಮತ್ತೆ 1 ತಿಂಗಳು ವಾಯ್ದೆ ಇರುತ್ತೆ. ಎಲ್ಲಿಗೆ, ಕೋರ್ಟಿಗೆ ಕೇಸ್ ಹಾಕೋದಕ್ಕೆ. ದೂರನ್ನು ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು, ಖಾಸಗಿ ದೂರನ್ನು ಹಾಕಬೇಕು, ಪ್ರೈವೇಟ್ ಕಂಪ್ಲೇಂಟ್ ಹಾಕಬೇಕು. ಅದಕ್ಕೆ 1 ತಿಂಗಳು ಟೈಮ್ ಇರುತ್ತೆ. ಇಲ್ಲಿಂದ ನೋಟಿಸನ್ನು ಕೊಟ್ಟು 15 ದಿನಗಳ ವಾಯ್ದೆನ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಬಿಟ್ಟು ನಂತರ 1 ತಿಂಗಳು ವಾಯ್ದೆ ನಿಮಗೆ ಇರುತ್ತೆ. ಆ 1 ತಿಂಗಳ ಒಳಗಡೆ ನೀವು ಕೇಸ್ ಹಾಕಬೇಕು. ಹಾಕಲಿಲ್ಲ ಅಂತಂದರೆ ಅದು ಎಕ್ಸ್ಪೈರ್ ಆಗುತ್ತೆ. ನೆಕ್ಸ್ಟು ನೀವು ಏನಾದರೂ ಎಕ್ಸ್ಪೈರ್ ಆದಮೇಲೆ ಕೂಡ ನೀವು ಕೇಸ್ ಹಾಕಬೇಕು ಅಂತಂದರೆ ಅದಕ್ಕೆ ಡಿಲೇ ರೀಸನ್ ಹೇಳಬೇಕಾಗುತ್ತೆ ಕೋರ್ಟಿಗೆ, ಯಾಕೆ ತಡ ಆಯಿತು ಅಂತ. ಅದೆಲ್ಲ ಆದಮೇಲೆ ಕೇಸ್ ಫೈಲ್ ಮಾಡಿದ್ಮೇಲೆ ಅದು ಕಾಗ್ನಿಸೆನ್ಸ್ ತೊಗೊಳುತ್ತೆ ಕೋರ್ಟು. ಹೌದು, ಇದನ್ನು ಕೇಸ್ ಚೆಕ್ ಬೌನ್ಸ್ ಆಗಿದೆ, ಇದು ಟ್ರಾನ್ಸಾಕ್ಷನ್ ಈ ಥರ ಮೋಸ ಆಗಿದೆ ಅಂತ ಹೇಳಿ ಅದಕ್ಕೆ ಏನು CC ಕ್ರಿಮಿನಲ್ ಕೇಸ್ ಆಗೋದಕ್ಕೆ ಅದೊಂದು ಕಾಗ್ನಿಸೆನ್ಸ್ ತೊಗೊಂಡು ನಂತರ ಅದು ಕ್ರಿಮಿನಲ್ ಕೇಸ್ ಆಗಿ ರಿಜಿಸ್ಟರ್ ಆಗುತ್ತೆ. ಸೊ CC ಆದ ಮೇಲೆ ಕೋರ್ಟ್ ಏನು ಮಾಡುತ್ತೆ, ಸಮನ್ಸ್ ಇಶ್ಯೂ ಮಾಡುತ್ತೆ. ಯಾರಿಗೆ, ಚೆಕ್ಕನ್ನು ಕೊಟ್ಟು ಬೌನ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಆ ಒಂದು ಅಡ್ರೆಸ್ಗೆ ಸಮನ್ಸನ್ನು ಇಶ್ಯೂ ಮಾಡುತ್ತೆ. ಸಮನ್ಸ್ ಇಶ್ಯೂ ಮಾಡಿದಾಗ ಆ ಆರೋಪಿಗೆ ಬಂದು ತಲುಪಿದ ನಂತರ ಬಂದು ಕೋರ್ಟಿಗೆ ಅಪಿಯರ್ ಆಗಬೇಕು. ಕೋರ್ಟಿಗೆ ಬಂದು ಅಪಿಯರ್ ಆದಮೇಲೆ ಅಲ್ಲಿ ಅವನು ಫಸ್ಟು ಬೇಲ್ ತಗೋಬೇಕಾಗುತ್ತೆ. ಸೊ ಅಂದರೆ ಕೋರ್ಟು ನೀನೇ ಬಂದು ಕೋರ್ಟಿಗೆ ಬಂದು ಬಾಪ ಅಂತೇಳಿ ನೋಡಿ ಸಮನ್ಸ್ ಇಶ್ಯೂ ಮಾಡುತ್ತೆ. ಆದರೆ ಅವ್ನಿಗೇನು ವಾರಂಟ್ ಆಗಿರೋದಿಲ್ಲ, ಅಂದರೆ ಪೊಲೀಸ್ನವ್ರು ಬಂದೇನು ಅವ್ನಿಗೆ ಅರೆಸ್ಟ್ ಮಾಡೋದಿಲ್ಲ. ಆದರೆ ಆ ವಾರಂಟ್ ಏನು ಸಮನ್ಸು ಆ ಕೋರ್ಟಿಂದ ಇಶ್ಯೂ ಆದಮೇಲೆ ಬಂದು ಅವನು ಬೇಲ್ ತಗೋಬೇಕು. ಇನ್ ಕೇಸ್ ಅವನು ಬೇಲ್ ತಗೊಳ್ಳಿಲ್ಲ ಅಂತಂದರೆ ಫಸ್ಟ್ ಟೈಮು ಒಂದು ಅಪ್ಲಿಕೇಶನ್ ಹಾಕ್ತಾರೆ ಲಾಯರು, ಒಂದು ಎಕ್ಸಂಪ್ಷನ್ ಅಪ್ಲಿಕೇಶನ್, ಫಸ್ಟ್ ಟೈಮ್ ಎಕ್ಸಂಪ್ಷನ್ ಅಪ್ಲಿಕೇಶನ್ನು ವಿತ್ ಒಂದು ವಕಾಲತ್ತು. ಅಂದರೆ ಅವನು ಸಮನ್ಸ್ ಹೋದ ಮೇಲೆ ಒಂದು ಡೇಟು ಲಾಯರೇ ಅಪಿಯರ್ ಆಗಿ ಒಂದು ಡೇಟ್ ತಗೋಕ್ಕೆ ಅವಕಾಶ ಇದೆ. ಆ ನಂತರ ನೆಕ್ಸ್ಟ್ ಒಂದು ಡೇಟಲ್ಲಿ ಅವನು ಬಂದು ಬೇಲ್ ತಗೋಬೇಕು. ಅವತ್ತು ಅವ್ನು ಬರಲಿಲ್ಲ ಅಂತಂದರೆ ವಾರಂಟ್ ಆಗುತ್ತೆ. ಸೊ ವಾರಂಟ್ ಆದಮೇಲೆ ಏನಾಗುತ್ತೆ ಅಂದರೆ ಪೊಲೀಸ್ನವ್ರಿಗೆ ಹಿಡ್ಕೊಂಬ ಅಂತ ಹೇಳ್ಬಿಟ್ಟು ವಾರಂಟ್ ಇಶ್ಯೂ ಮಾಡ್ತಾರೆ. ಸೊ ಅವಾಗ ಪೊಲೀಸ್ನವ್ರು ಬಂದು ಅವನಿಗೆ ವಾರಂಟ್ ಇಶ್ಯೂ ಮಾಡಿ ನೀನು ಬಂದು ಕೋರ್ಟಿಗೆ ಅಪಿಯರ್ ಆಗ್ತಿ, ಇಲ್ಲ ನಾನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅವರೇ ಇದು ಮಾಡ್ತಾರೆ. ಅವಾಗ ಬಂದ್ಬಿಟ್ಟು ಅವನು ಬೇಲ್ ತಗೋಬೇಕು. ಬೇಲ್ ತಗೊಂಡ ಮೇಲೆ ಏನಾಗುತ್ತೆ, ಕೋರ್ಟಲ್ಲಿ ಒಂದು ಪ್ಲೀ ಅಂತ ಮಾಡ್ತಾರೆ. ಅಂದರೆ ನೋಡಪ್ಪ ನೀನು ಚೆಕ್ ಕೊಟ್ಟಿದ್ದೀಯ ಅಂತ, ಇದು ಸರಿನಾ ತಪ್ಪು ಅಂತ. ಅವನು ತಪ್ಪು ಅಂತಂದರೆ
ತಪ್ಪು ಅಂತಂದರೆ ಕೇಸ್ ನಡೆಸಬೇಕು, ಸರಿ ಅಂತಂದರೆ ಕಾಂಪ್ರಮೈಸ್ ಮಾಡ್ಕೋ, ದುಡ್ಡು ಕೊಟ್ಬಿಡು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅದು ಪ್ಲೀ ಅಂತ ಮಾಡ್ತಾರೆ. ಅದಾದಮೇಲೆ ಅವನು ಚಾಲೆಂಜ್ ಮಾಡ್ತೀನಿ ಅಂತಂದರೆ ಮತ್ತೆ ಕಂಪ್ಲೇನೆಂಟ್ ಎವಿಡೆನ್ಸ್ ಅಂತ ಹೋಗುತ್ತೆ ವಿಚಾರಣೆ ಅಂತ. ಅದಾದ ನಂತರ ಏನು ಆರೋಪಿಯ ಒಂದು ವಿಚಾರಣೆ ಅಂತ ಹೋಗುತ್ತೆ. ಪ್ರಿವೆಂಟರಿ ಸ್ಟೇಟ್ಮೆಂಟ್ ಅಂದರೆ ಆರೋಪಿಯ ಹೇಳಿಕೆ, ಆರೋಪಿಯ ಒಂದು ವಿಚಾರಣೆ, ನಂತರ ಆರ್ಗ್ಯುಮೆಂಟು, ನೆಕ್ಸ್ಟ್ ಜಡ್ಜ್ಮೆಂಟು. ಸೊ ಇಷ್ಟು ಪ್ರೊಸೀಜರು. ಸೊ ಎಲ್ಲವೂ ಕೂಡ ಒಂದು ಏನು ಕೋರ್ಟಿಗೆ ಕೇಸ್ ಹಾಕೋದಕ್ಕಿಂತ ಮುಂಚೆ ಒಂದು ಲಿಮಿಟೇಷನ್ ಇರುತ್ತೆ. ಆ ಒಂದು ಆ ಕಾಲಾವಧಿ ಒಳಗಡೆ ಅವ್ರು ಏನು ಪ್ರೊಸೀಜರ್ ಮಾಡಬೇಕು ಅದು ಮಾಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಇಷ್ಟು ಪ್ರಕ್ರಿಯೆ.